ಮಾರ್ಚ್ 20 ಓತ ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ನೆಮ್ಮದಿ ಇರುವುದು ನಿಮ್ಮೊಳಗೆ. ನಿಮ್ಮನ್ನು ನೀವು ಹುಡುಕಲು ಪ್ರವಾಸದ ಅವಶ್ಯಕತೆಯಿಲ್ಲ. ಮಾರ್ಕಸ್ ಅರೇಲಿಯಸ್ ಹೇಳುವಂತೆ, ಅತ್ಯಂತ ಶಾಂತಿಯುತ ತಾಣವು ನಿಮ್ಮ ಆತ್ಮದ ಒಳಗಿದೆಯೇ ಹೊರತು ಹೊರಗಲ್ಲ. ನಾವು ಸದಾ ಯಾವುದೋ ಒಂದರಿಂದ ತಪ್ಪಿಸಿಕೊಳ್ಳಲು ಬಯಸುತ್ತೇವೆ. ವಾರಾಂತ್ಯ ಅಥವಾ ಮುಂದಿನ ಪ್ರವಾಸಕ್ಕಾಗಿ ಕಾಯುತ್ತೇವೆ. ಆದರೆ ನೆನಪಿಡಿ, ನೀವು ಎಲ್ಲೇ ಹೋದರೂ ನಿಮ್ಮ ಆಲೋಚನೆಗಳು ನಿಮ್ಮನ್ನು ಬೆನ್ನಟ್ಟುತ್ತವೆ. ಅಂತರಂಗದ ವಿಶ್ರಾಂತಿ. ಇಂದು ವಿಮಾನದ ಟಿಕೆಟ್ ದರ ನೋಡುವ ಬದಲು ನಿಮ್ಮ ಆಲೋಚನೆಗಳನ್ನು ಗಮನಿಸಿ. ಧ್ಯಾನ ಮತ್ತು ತರ್ಕಬದ್ಧ ಚಿಂತನೆಯಿಂದ ಮನಸ್ಸನ್ನು ಸುಸ್ಥಿತಿಯಲ್ಲಿಡಿ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಗದ್ದಲದ ನಡುವೆಯೂ ನೀವು ನೆಮ್ಮದಿ ಕಾಣಬಹುದು. ನೆಮ್ಮದಿಗಾಗಿ ನೀವು ಏನು ಮಾಡುತ್ತೀರಿ? ಕಾಮೆಂಟ್ನಲ್ಲಿ ತಿಳಿಸಿ. ಮಾರ್ಚ್ 21 ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ನೆಮ್ಮದಿಯ ಅರಮನೆ ನಿಮ್ಮೊಳಗೆ. ಪ್ರವಾಸದ ಸ್ಥಳಗಳಿಗಾಗಿ ಹುಡುಕುವುದನ್ನು ನಿಲ್ಲಿಸಿ. ಮಾರ್ಕಸ್ ಅರೇಲಿಯಸ್ ಪ್ರಕಾರ, ಅತ್ಯಂತ ನೆಮ್ಮದಿಯ ತಾಣವು ಸಮುದ್ರ ತೀರವಲ್ಲ, ಅದು ನಿಮ್ಮ ಆಲೋಚನೆಗಳ ಒಳಗಿದೆ. ನಾವು ಸದಾ ಎಲ್ಲೋ ಓಡಿಹೋಗಲು ಬಯಸುತ್ತೇವೆ. ರಜೆ ಬಂದಾಗ ಅಥವಾ ಕೆಲಸ ಮುಗಿದ ಮೇಲೆ ನೆಮ್ಮದಿ ಸಿಗುತ್ತದೆ ಎಂದು ನಂಬುತ್ತೇವೆ. ಆದರೆ ಸತ್ಯವೇನೆಂದರೆ, ನೀವು ಎಲ್ಲೇ ಹೋದರೂ ನಿಮ್ಮ ಮನಸ್ಸು ನಿಮ್ಮೊಂದಿಗೇ ಇರುತ್ತದೆ. ಅಂತರಂಗದ ವಿಶ್ರಾಂತಿ. ಇಂದು ಪ್ರವಾಸದ ಟಿಕೆಟ್ ಬುಕ್ ಮಾಡುವ ಬದಲು ನಿಮ್ಮ ಆಲೋಚನೆಗಳನ್ನು ಗಮನಿಸಿ. ಶಿಸ್ತುಬದ್ಧವಾದ ಮನಸ್ಸು ಮಾತ್ರ ನಿಮಗೆ ನಿಜವಾದ ಶಾಂತಿ ನೀಡಬಲ್ಲದು. ಈ ಅಂತರಂಗದ ವಿಶ್ರಾಂತಿಯನ್ನು ಪದೇ ಪದೇ ಅನುಭವಿಸಿ. ಇದರಿಂದ ನೀವು ಹೊಸ ಚೈತನ್ಯ ಪಡೆಯುತ್ತೀರಿ. ನಿಮಗೆ ಶಾಂತಿ ನೀಡುವ ಒಂದು ಆಲೋಚನೆ ಯಾವುದು? ಕಾಮೆಂಟ್ ಮಾಡಿ.